ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೇಳ್ರಪ್ಪ. ಸುಮಾರು ದಿವಸ ಆದಮೇಲೆ ವ್ಲಾಗ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಸುಮಾರು ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ವ್ಲಾಗ್ ಮಾಡ್ತಾ ಇರೋದು. ಯಾಕಂದರೆ ತುಂಬ ಬ್ಯುಸಿಯಾಗಿದೆ. ಬಿಕಾಸ್ 22 ಡಿಸೆಂಬರಿಗೆ ಅಣ್ಣನ ಮ್ಯಾರೇಜ್ ಬೇರೆ ಇದೆ. ಸೊ ಕೆಲಸ ಮೇಲೆ ಕೆಲಸ, ಶಾಪಿಂಗು, ಅಲ್ಲಿ ಇಲ್ಲಿ ಬೆಂಗಳೂರು ಬರೀ ತಿರುಗಾಟನೇ ಆಗಿತ್ತು. ಕರೆಕ್ಟಾಗಿ ಟೈಮ್ ಸಿಕ್ಕಿರಲಿಲ್ಲ. ಸೊ ಇವತ್ತಿನ ಆಯ್ತನಮ್ಮ, ಕೊಟ್ಟೇನಮ್ಮ, ಹುಡುಕು ಆರಾಮಾಗಿ ಹುಡುಕು ಸುಮ್ಮನೆ ಆರಾಮಾಗಿ ಹುಡ್ಸಿದ್ದೀವಿ ಅಷ್ಟೇ. ಈಗ ಭಾರಿ ಬೈದ್ಬಿಡ್ತಾರೆ, ಬೇಡ ಸುಮ್ಮನೆ ಬೈಸ್ಕೊಳ್ಳೋದು ಬೇಡ. ಇವತ್ತಿಂದ ಏನಂದರೆ ಅಮರಜ್ಯೋತಿ ಸ್ಕೂಲಲ್ಲಿ ಇವತ್ತು ಮಕ್ಕಳ ಮಹೋತ್ಸವ ಅಂತಿದೆ. ಅದು ತುಂಬ ವರ್ಷಕ್ಕೆ ಅವಾಗೆಲ್ಲ ಬೇಗ ಮಾಡೋರು, ಈಗೆಲ್ಲ ಸಿಸ್ಟಮ್ ಚೇಂಜ್ ಆಗಿಬಿಟ್ಟಿದೆ ಅಲ್ಲಿ. ಸೊ 5 ವರ್ಷ ಆದಮೇಲೆ 5-6 ವರ್ಷ ಅನ್ಕೋತೀನಿ. ನಾನು ಹೇಳ್ತಿದ್ದಾಗ ಮಾಡಿದ್ದು ಲಾಸ್ಟು 8th 9th 10th 1st ಡಿಗ್ರಿ 6 ವರ್ಷ ಆದಮೇಲೆ ಮಾಡ್ತಾ ಇರೋದು. ಸೊ ಇವತ್ತು ಭಾರಿ ಲೈಕ್ ಒಳ್ಳೆ ಇದಿರತ್ತೆ, ಅಲ್ಲಿ ಮಜಾ ಇರುತ್ತೆ. ಹೋಗೋಣ. ಸೊ ಫಸ್ಟು ಸ್ನಾನ ಮಾಡಿಕೊಂಡು ಒಂದೆರಡು ಕೆಲಸ ಇದೆ. ಒಂದೆರಡು ಕೆಲಸ ಮುಗಿಸ್ಕೊಂಡು ಯಾಕೆ ಮಾಡ್ತಾ ಇದೆಯಾ, ಇದೆಲ್ಲ ಐತಿ ಚಾವಿ ಎಲ್ಲಿಟ್ಟೆ? ಸರಿ ನಾನು ಹಿಂಗೆ ಮಾಡ್ತೀನಿ ನೋಡಿ ಫೋನ್. ಅದೇ ಇದೊಂಚೂರು ಕೆಲಸ ಇದೆ. ಸೊಳ್ಳೆ ಜ್ವರ ನಿಮಗೆ. ಐತೆ ಅಮ್ಮಂದು ಒಂಚೂರು ಕೆಲಸ ಇದೆ. ಅಂದರೆ ಮದುವೆ ಅಲ್ಲ, ಸೊ ಅವರು ತುಂಬ ಬ್ಯುಸಿಯಾಗಿದ್ದಾರೆ. ತುಂಬ ಮೊದಲೇ ನಮ್ಮ ಅಮ್ಮಂಗೆ ಬ್ಯಾಕ್ ಪೇನ್ ಬೇರೆ ಇದೆ. ಸೊ ಅವರು ನಿನ್ನೆ ಬಂದರು ನೈಟು. 4 days ಯಾರು ಮನೇಲಿಲ್ಲಾಗಿದ್ದರು. ಅರ್ಧ ಆ ಕೆಲಸ ಬೇರೆ ಇತ್ತು. ನಾನು ಮುಕ್ಕಳರಿ ಬ್ಯುಸಿ ಆಗಿಬಿಟ್ಟಿದೆ. ತೋಟಕ್ಕೆ ಹೋಗೋದಿರ್ಬೋದು, ತುಂಬ ಕೆಲಸ ಹಚ್ಚಿದ್ರು. ಬಟ್ ಒಂದು ಒಳ್ಳೆ ಕೆಲಸ ಅಂದರೆ ಅಂಗಡಿ ತೆಗೆಯೋದಿಲ್ಲಾಗಿತ್ತು. ಅಂಗಡಿ ತೆಗೆಯೋದಿದ್ರೆ ಮತ್ತು ನಾನು ಲಾಕ್ ಆದೆ ಅನ್ಕೊಬೇಕಿತ್ತು. ಈಗ ಒಂದು ಸ್ವಲ್ಪ ಕೆಲಸ ಇದೆ. ಆ ಕೆಲಸ ಮುಗಿಸ್ಕೊಂಡು ಇನ್ನು ಸ್ನಾನ ಮಾಡಿಲ್ಲ, ಬ್ರಷೇ ಮಾಡಿಲ್ಲ. ಸ್ನಾನ ಎಲ್ಲ ಮಾಡಿ ಬ್ರಷ್ ಮಾಡಿ ಆಮೇಲೆ ಪತ್ತು ಕಾಲ್ ಮಾಡಿದೆ. ಅವನು ಎದ್ದಿದ್ದಾನೆ. ಅವನ್ನ ಆಮೇಲೆ 9 o'clock, ಈಗ 9:05 ಆಗಿದೆ. ಅವನು ಆಮೇಲೆ ಒಂದು 10:05 ಹಂಗೆ ಪಿಕ್ ಮಾಡಿ ಸೊ ಆಮೇಲೆ ಹೋಗಿ ಅಮರ್ ಜೊತೆಯಲ್ಲಿ ಐ ಥಿಂಕ್ 10 o'clock ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. 10ಗೆ ಸ್ಟಾರ್ಟ್ ಆದರೆ ಅದು ಮುಗಿಯೋದು 6 o'clock ಆಗ್ಬೋದು. ಅಲ್ಲಿ ತನಕ ಅಲ್ಲೇ ಇದ್ದು ಫುಲ್ಲು ಜಾಲಿ ಮಾಡಿ ಇವತ್ತು ಸಿಗ್ತೀನಿ ನಿಮಗೆ. ಆಮೇಲೆ ಸಿಗ್ತೀನಿ. ಈಗ ಹೋಗಿ ಫಸ್ಟು ಬಟ್ಟೆ ಕೊಟ್ಟು ಬರ್ತೀನಿ. ಕೊಟ್ಟು ಬಂದಮೇಲೆ ಸ್ನಾನ ಮಾಡಿ ಸಿಗ್ತೀನಿ. ಇನ್ನೂ ತಲೆ ಎಣ್ಣೆ ಎಲ್ಲ ಹಂಗೆ ಐತೆ. ಓಕೆ, ಅಲ್ಲಿ ತನಕ ಸ್ಟೇ ಟ್ಯೂನ್ ಆಗಿ. ಗೈಸ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ದಂಗೆ ಅವಾಗ ಹೇಳಿದೆ ಸ್ನಾನ ಮಾಡಿ ಎಲ್ಲ ಫ್ರೆಶ್ ಆಗಿ ರೆಡಿ ಆಗಿದ್ದೀನಿ. ರೆಡಿಯಾಗಿ ಈಗ ಸ್ವರೂಪಣ್ಣ ಅಂಗಡಿ ಬಂದಿದೆ. ನೀವು ನೋಡ್ಬೋದು ಶಶಿ ಅವರು ನೆಲ ಒರೆಸ್ತಾ ಇದ್ದಾರೆ. ಹಾಯ್ ಮಾಡು. ಆಯ್ತು ಆಫ್ ಮಾಡಲ್ಲ. ಆಗಿದ್ದು ಹಂಗೆಲ್ಲ ಮಾಡಂಗಿಲ್ಲ. ಹೋಗು ನೋಡ್ರಿ ಹೆಂಗ್ ನಾಚ್ಕೊಂತಾರೆ. ಹಾಯ್ ಮಾಡಿ ಹೇಳ್ತೀನಿ. ಹಾಯ್ ಗಾಯ್ಸನ್. ಈಗ ಓಕೆ, ಮೋನಿನೂ ಬರ್ತಾ ಇದ್ದಾನೆ ಸಾಗರದಿಂದ. ಆಮೇಲೆ ಮೋನಿ ಬಂದಮೇಲೆ ಪತ್ತು ಬರ್ತಾನೆ. ಪತ್ತು ಈಗ ರೆಡಿ ಆಗ್ತಾ ಇದ್ದಾನೆ. ರೆಡಿ ಆದಮೇಲೆ ಅವನ್ನ ಪಿಕ್ ಮಾಡಿ ಆಮೇಲೆ ನಾನು ಡೈರೆಕ್ಟು ಇದಕ್ಕೆ ಹೋಗ್ತೀನಿ, ಪುರಾಣಿಕಿಗೆ ಹೋಗಿ ತಿಂಡಿ ತಿನ್ಕೊಂಡು ಸ್ವಲ್ಪ ಒಂದು 4-5 ಬೀಟ್ ಹಾಕಿ ಅಲ್ಲಿ ಇಲ್ಲಿ ಓಡಾಡಿ ಒಂದು 11 ಗಂಟೆ 11:15 ಹಂಗೆ ಅಮ್ಮರ ಜೊತೆ ಒಂದು ವಿಸಿಟ್ ಕೊಡ್ತೀವಿ. ವಿಸಿಟ್ ಕೊಟ್ಟು ಹೆಂಗೆ ಜನ ಇದ್ರೆ ನೋಡ್ತೀವಿ. ಜನ ಇಲ್ಲ ಅಂದರೆ ಆಮೇಲೆ ಮತ್ತೆ ಒಂದು ರೌಂಡ್ ಬಂದು ಹಂಗೆ ಸ್ವಲ್ಪ ತಿರುಗಾಡಿ ಮತ್ತೊಂದ್ಸಲಿ ಹೋಗೋಣ. ಅಲ್ಲಿ ತನಕ ಸ್ಟೇ ಟ್ಯೂನ್ ಆಗಿರಿ. ಪತ್ತು ಫೋನ್ ಮಾಡಿದ್ಮೇಲೆ ಹೋಗ್ತೀನಿ. ಪತ್ತನ್ನು ಪಿಕ್ ಮಾಡಿದ್ಮೇಲೆ ಸಿಗೋಣ. ಅಲ್ಲಿ ತನಕ ಸ್ಟೇ ಟ್ಯೂನ್ ಆಗಿರಿ, ನೋಡ್ತಾರೆ. ಓಕೆ, ಥ್ಯಾಂಕ್ ಯು. ಫೈನಲಿ ಪ್ರತೀಕ್ ಅವ್ರನ್ನ ಪಿಕ್ ಮಾಡಿದೆ. ಹಾಯ್ ಮಾಡೋ. ಪತ್ತನ ಪಿಕ್ ಮಾಡಿ ತಿಂಡಿ ಬಂತು. ಹಾಯ್ ಮಾಡೋಣ. ತಿಂಡಿ ಬಂತು. ತಿಂಡಿ ತಿಂದು ಮೋನಿನೂ ಬರ್ತಾ ಇದ್ದಾನೆ. ತಿಂಡಿ ತಿಂದು ಮೋನಿ ಬಂದಮೇಲೆ ಸಿಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ ಆಗಿರಿ. ಓಕೆ, ಎಸ್ ಗೈಸ್, ಫೈನಲಿ ಎಲ್ಲ ಬಂದು ನೋಡ್ಬೋದು. ಅಬ್ಬಾಯ್ ಹಾಯ್ ಮಾಡಪ್ಪು. ಬಂದ ಹಾಯ್. ಎಲ್ಲ ಬಂದು ಈಗ ಪತ್ತು ಎಲ್ಲ ವೈಟ್ ಹಾಕಿದೆ ಅಂತ ಪತ್ತುನು ವೈಟ್ ಹಾಕೊಂಬರಕ್ಕೆ ಹೋದ. ಸೊ ಐರನಿಗೆ ಕೊಟ್ಟು ಐರನ್ ಮಾಡಿಸ್ಕೊಂಡು ಬಂದಿದ್ದಾನೆ. ಮೋನಿ ಹೋಗಿದ್ದಾನೆ. ಮೋನಿ ನೋಡಿದ್ರೆ ಬೆಳಗ್ಗೆನೇ ಹಿಂಸೆ ಕೊಡ್ತಾ ಇದ್ದಾನೆ. ಪಾಪ ಯಾವುದೋ ಒಂದು ಹುಡುಗನ ಕರ್ಕೊಂಡು ಬಂದಿದ್ದಾನೆ. ಅವನು ಹಿಂಸೆ ಕೊಡ್ತಾನೆ. ನಮ್ಮೂರು ಬಟ್ಟೆ ಕೊಡ್ಸೋನೆ ಕಿರಿಕಿರಿ ಮಾಡ್ತಾನೆ. ನೋಡ್ಬೋದು, ಇವರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ. ಮತ್ತು ಅಬ್ಬು ಮತ್ತು ಮೋನಿ ಮಾತಾಡ್ತಾಯಿಲ್ಲ. ಅದು ನೋಡೋಣ ಎಷ್ಟೊತ್ತಿರುತ್ತೆ ಅಂತ. ಸೊ ಫೈನಲಿ ಬಟ್ಟೆ ಹಾಕೊಂಡು ಬಂದಮೇಲೆ ಸಿಗ್ತೀನಿ. ಭಾರಿ ಚೂತೆಗಿರಿ ಆಗ್ತಾಯಿತ್ತು ನನಗೆ ಆಗ್ತಿಲ್ಲ, ಕಂಟ್ರೋಲೇ ಆಗ್ತಿಲ್ಲ. ಉಡಿ ಬೇರೆ ಹಾಕೊಂಬಂದು ಫುಲ್ಲು ಶೆಕೆ ಅದೇ ಓ ಅಂತ ಮಂಜ. ನೋಡೋಣ ಏನಾಗತ್ತೆ ಅಂತ. ಅಮರ್ ಜೊತೆಗೆ ಬಂದ್ವಿ ಒಂದು ಬೀಟು. ಅಕ್ಕನೇನು ಮಜಾ ಇಲ್ಲ.
ಮಜಾ ಸಿಕ್ಕಿದ್ಮೇಲೆ ಹೋಗ್ತೀವಿ. ನಕ್ಕನ್ ಫೈಜಾನ್ ಫೋನ್ ಮಾಡೋಣ. ಓಕೆ, ಅಲ್ಲಿ ತಗ ಸ್ಟೇ ಟ್ಯೂನ್ ಆಗಿರಿ. ಫೈಜಾನ್ ಬಂದ್ಮೇಲೆ ಫೈಜಾನ್ ಅಂತ ತೋರಿಸ್ತೀನಿ. ನಟ್ರು ಫೈಜಾನ್ ಫೈನಲ್ ನೋಡ್ಬೋದು. ಫಕ್ ಆಗಿದೆ. ಇದೇನೋ ಮಾಡೋದು. ಕೊನೆಗೂ ನನ್ನೇ ಮುಕ್ಳು ಇಟ್ರು. ಬೇಜಾರಿಲ್ಲ. ಕಿರಣ್ ಒಟ್ಟ ಅಲ್ಟಿ ಕಾರ್ ಮಾಮ್ ನೋಡ್ಬೋದು. ಹೊಡಿಯೋಕ್ಕೂ ಮುಂಚೆನೆ ಹಿಂಗೆ ಹಾಯ್ ಹಾಯ್ ಮಾಡ್ರೋ. ಅಬಾಯ್ ಓ ಥ್ಯಾಂಕ್ ಯು ಚಿರಾಯ್ ಪ್ರೀತಿ. कार गाई ಮಾಚುದಾನೆ ಬಕ್ಚೋದಿನ ಇರುತ್ನಿ ಚಾಹಿಯೆ. ಕಿರಣ್ ಅವ್ರ ಕಾರ್ ಇವತ್ತೇ ಹಿಂಗೆ ಆಗ್ಬಾರ್ದಿತ್ತು. ನಂಗೆ ಭಾರಿ ಬೇಜಾರಾಗ್ತಿದೆ. ಒಕ್ಕ ಟೈಮಲ್ಲಿ ಹಿಂಗೆ ಆಗ್ಬಿಡ್ತು. ಒಕ್ಕಾದ್ಮೇಲೆ ಆಗ್ಬೇಕಿತ್ತು. ಡೋರೆ ಬಿಟ್ಟು ಹೋಗ್ತಿದ್ವಿ. ಹೆಲ್ಪ್ ಮಾಡಲ್ಲ ಅವನ್ನ. ಹೆಲ್ಪ್ ಮಾಡ ಮುಕ್ಳ ಪ್ರೀತು ಹಾಯ್ ಮಾಡು. ಏನ್ ಮಾಡ್ಬೇಕು ಮನೆ ಇದೇನ್ ಸರಿ ಇತ್ತಾನೆ. ಸುಮ್ಮನೆ ಮತ್ತೆ ನೀನ್ ಮುಟ್ಟಿದ್ದೆಲ್ಲ ಹಾಳಾಗ್ಬಿಡತ್ತ. ಇದು ಕೆಳಗೆ ಬರ್ತಿತ್ತಾ. ಗ್ಯಾರೇಜಿಗ ನೀವು ನೋಡ್ಬೋದು. ಡೋರ್ ಕಳ್ಚೋಗಿದ್ ಕಾರಣದಿಂದ ಬಂದಿದ್ದೀವಿ ಹರ್ಷವ್ರ ಗ್ಯಾರೇಜಿಗೆ. ಬಟ್ ಏನ್ ಬೇಜಾರಂದ್ರೆ ಹರ್ಷನೇ ಇಲ್ಲ. ಹರ್ಷ ಪಪ್ಪ ಇದ್ದಾರೆ. ಬಂದ ಮನೋಜ್ ಏನಂದ್ರ ಮನೋಜ್ ಡೋರ್ ಕಾಪಾಡಿದ ಮನೋಜ್. ಅವಾಗ ಬಂದ 4 ಜನ. ಹ್ಞೂ ಸುಳ್ಳೆ ಆಗಲ್ಲ ನಾನಲ್ಲ. ಹಿಡ್ಕೊಳ್ರ ಒಬ್ರು. ತಪ್ಪನೆ ಬೀಳ್ತಾನೆ ಇತ್ಲಾಗೆ ಡೋರ್ ಬಿದ್ದು. ಮುರಿತಾ ಇರ್ತಿ ತಕ್ಕ ಮುಖ ಅಂತಿಂತ ಉರಿಯಲ್ಲ. ಎಲ್ಲ ತೋರ್ಸ್ಕೊಳಲ್ಲ. ಬೇಬಿ ಅಮ್ಮ ಫೀಲ್ಸ್ ಇದೆಲ್ಲ ಹಾಕ್ತೀನಿ. ರೋಲ್ ಹಾಕ್ತೀನಿ. ಇಲ್ಲ ಮತ್ತೆ ಹಳೆದ ಅಂದ್ರ ಸಾರಿ, ನಿನ್ನೆ ಬರೋದು ತುಂಬ ಲೇಟ್ ಆಗಿಬಿಡ್ತು. ಬಂದು ಲೇಟ್ ಮಾಡಿ ಎಂಡ್ ಮಾಡೋಕ್ಕಾಗಲಿಲ್ಲ ನಿನ್ನೆ ಲಾಗು. ಸೊ ಇವಾಗ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಿನ್ನೆ ತುಂಬಾ ನೋಡ್ಬೋದು ವಾಯ್ಸೆಲ್ಲ ಹೋಗ್ಬಿಟ್ಟಿದೆ. ಕೂಗಿ ಮಾಡಿ ಅಲ್ಲಿ ಅಮ್ಮರ ಜೊತೆಯಲ್ಲೂ ಕೂಗಿ ಮಾಡಿ ವಾಯ್ಸೆಲ್ಲ ಹೋಗಿದೆ. ಸೊ ಇವಾಗ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸಿ